ಕಬ್ಬಿಣದ ಅಂಗಡಿಯಲ್ಲಿ ನೊಣಕೇನು ಕೆಲಸ ಅನ್ನಂಗೆ ನನಗೆ ಕೂರಿಸಿದೆ. ನಾನು ವೃತ್ತಿಯಲ್ಲಿ ವಕೀಲ, ಪೊಲಿಟಿಷಿಯನ್ ಆಗಿ ನನ್ನ ಕುಟುಂಬದಲ್ಲಿ ಬಂದಂಥ ಒಂದು ಇದು. ನನ್ನ ತಂದೆಯವರು 83ರಿಂದ ಶಾಸಕರು, ನನ್ನ ಅಣ್ಣ ಶಾಸಕ. ಅಲ್ಲಿಂದ ಇಲ್ಲಿವರೆಗೆ ಒಂದು ವಿಧಾನಸೌಧದಲ್ಲಿ ಒಂದು ನಮ್ಮ ಮನೆಯಲ್ಲಿ ಪವರ್ ಯಾವಾಗಲೂ ಇದೆ. ಹಾಗೆ ರಾಜಕಾರಣಿಯಾಗಿ ನೋಡಿದ್ದೇನೆ, ಅನೇಕ ಮುಖ್ಯಮಂತ್ರಿಗಳನ್ನು, ಅನೇಕ ಪ್ರೈಮ್ ಮಿನಿಸ್ಟರ್ ಕೂಡ ನೋಡಿದ್ದೇನೆ. ಇಲ್ಲಿ ಬಂದಿರತಕ್ಕಂಥ ನಮ್ಮ ನಿರ್ದೇಶಕರು ಮಾತಾಡಿದ ಮೇಲೆ ಅವರ ಮಾತುಗಳು ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ರಕ್ಷಿತಂದ ಯುವಕರು ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಚಿತ್ರಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಅವ್ರು ಹೇಳಿದ್ರಲ್ಲ, ಅದೊಂದು ಧೈರ್ಯ. ಆ ಧೈರ್ಯವನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾಗತ್ತೆ. ಇವತ್ತು ಆ ಯುವಕರು ಮಾಡಿರ್ತಕ್ಕಂಥ ಸಾಹಸದ ಕೆಲಸ, ಆ ಸಾಹಸದ ಕೆಲಸವನ್ನು ಲೋಕಾರ್ಪಣೆ ಮಾಡಿ, ಆ ಲೋಕಾರ್ಪಣೆಗೊಂಡ ನಂತರ ಆ ನಿರ್ಮಾಪಕರು ಮತ್ತು ಚಿತ್ರತಂಡ, ಇಡೀ ಚಿತ್ರತಂಡಕ್ಕೆ ಬರ್ತಕ್ಕಂಥ ಆರ್ಥಿಕ ಇರ್ಬೋದು, ಬೇರೆ ಬೇರೆ ಜನರ ಅಭಿಪ್ರಾಯಗಳಿರ್ಬೋದು, ಅದು ದೊಡ್ಡ ಆಸ್ತಿ. ಆ ಆಸ್ತಿ ಒಂದು ಕಾರ್ಯಗತ ಆಗಬೇಕಲ್ಲ, ಅದನ್ನು ಆ ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ಇವತ್ತು ಕನ್ನಡ ಭಾಷೆ, ಇವತ್ತು ನಮ್ಮ ಭಾಷೆ ಶ್ರೇಷ್ಠವಾದಂಥ ಭಾಷೆ, ಸಾಮಾನ್ಯ ಭಾಷೆ ಅಲ್ಲ ಇದು. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಒಂದು ಬಹುದೊಡ್ಡ ಭಾಷೆ ನಮ್ಮ ಕನ್ನಡ ಭಾಷೆ. ಇವತ್ತು ಅದಕ್ಕೆ ಅದರದಾದಂಥ ಒಂದು ಸ್ಥಾನಮಾನ ಈ ನಾಡಿನಲ್ಲಿದೆ, ಪ್ರಪಂಚದಲ್ಲಿದೆ. ಇವತ್ತು ಕನ್ನಡ ಭಾಷೆಯಲ್ಲಿ ಈ ಚಿತ್ರಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಜನ ಪ್ರೋತ್ಸಾಹಿಸಿದ್ದಾರೆ ಅನ್ನೋದನ್ನು ನಾವು ಅತ್ಯಂತ ಹತ್ತಿರದಿಂದ ಇವತ್ತು ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ಭಾಷಾಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಕೂಡ ಮೊದಲಿಗೆ ಕುವೆಂಪು ಅವರ ನಾಡು, ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕುವೆಂಪು ಅವರು ಅನೇಕ ಕೃತಿಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಇವತ್ತು ಆ ನಾಡಿನಲ್ಲಿ ಇವತ್ತು ಈ ಚಿತ್ರವನ್ನು ರಕ್ಷಿತ್ ಅವರು ತಯಾರು ಮಾಡಿದ್ದಾರೆ. ಇವತ್ತು ಮಲೆನಾಡು ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ. ಇವತ್ತು ಪರಿಸರ ಇದೆ, ಇವತ್ತು ಸಂಬಂಧದ ಬಗ್ಗೆ ಮಾತಾಡಿದೆ. ಪರಿಸರ ನಾವೇನು ಇವತ್ತು ನಮ್ಮ ಮಕ್ಕಳಿನ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಯಾವ ರೀತಿ ಉತ್ತಮಗೊಳಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಕಾಲ ಮಿಂಚಿಲ್ಲ, ನಾವು ಮಾಡಬೇಕಾಗಿದೆ. ಇವತ್ತು ಪರಿಸರ ಸಂಪೂರ್ಣವಾಗಿ ಪರಿಸರವನ್ನು ಹಾಳು ಮಾಡಿದವರೇ ನಾವು. ಅದನ್ನು ಕೊಂದಾಕಿದ್ದೀವಿ, ಪರಿಸರ ಉಳಿದಿಲ್ಲ. ಇವತ್ತು ಅದು ನೇಚರ್ ಇದ್ದರೆ ನಾವು ಏನು ಬೇಕಾದ್ರೂ ಕೂಡ ಸಾಧನೆಯನ್ನು ಮಾಡಬಹುದು. ಇವತ್ತು ಸಂಬಂಧಗಳ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ GS ಉದತ್ನವ್ರು ಒಂದು ಕಡೆ ಹೇಳ್ತಾರೆ ನೋಡಿ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ನಾನು ಎಂಬ ಹತ್ತಿರವಿದ್ದು ದೂರ ನಿಲ್ಲುವು ಈ ಅಮ್ಮಿನ ಕೋಟೆಯವರು. ನಾನು ಎಂಬ ದುರಹಂಕಾರದಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಪರಿಸರವನ್ನು ನಾವು ಉಳಿಸ್ಬೇಕಾಗಿದೆ. ಇವತ್ತು ನಮಗೆ ನಮ್ಮದೇ ಆದಂಥ ಜಾಗಗಳಿದೆ, ನಾವು ವಾಸ ಮಾಡೋದಕ್ಕೆ, ನಾವು ಎಂಜಾಯ್ ಮಾಡೋದಕ್ಕೆ, ನಮ್ಮ ಕುಟುಂಬವನ್ನು ಎಂಜಾಯ್ ಮಾಡೋದಕ್ಕೆ, ಸ್ನೇಹಿತರೊಟ್ಟಿಗೆ ಎಂಜಾಯ್ ಮಾಡೋದಕ್ಕೆ. ಇದರಲ್ಲಿ ನಾನು ಚಿತ್ರ ನೋಡಿಲ್ಲ, ನಾನು ಕೇಳಿದ್ದೀನಿ. ಇವತ್ತು ಪ್ರಾಣಿ ಸಂಕುಲ ಎಲ್ಲಿ ಬದುಕಬೇಕು? ಒಂದು ಕಡೆ ಮಲೆನಾಡಿನಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಆನೆಗಳು ನಾಡಿಗೆ ಬಂದು, ಕಾಡು ಪ್ರಾಣಿಗಳು ನಾಡಿಗೆ ಬಂದಿರತಕ್ಕಂಥದ್ದು. ಇವತ್ತು ಕಾಳಿಂಗ ಸರ್ಪ ಸಂತತಿ ಬಹಳಷ್ಟಿದೆ. ಆ ಬಹಳಷ್ಟು ಇದ್ದರೆ ಸಾಕಾಗಲಿಲ್ಲ, ಪೂರಕವಾಗಿ ಅದು ಬದುಕೋದಕ್ಕೆ ವ್ಯವಸ್ಥೆ ಆಗಬೇಕಲ್ಲ. ಆ ಬದುಕೋದಕ್ಕೆ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಮಾಡಿಕೊಡ್ಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಂದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಇವತ್ತು ಚಿರತೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆನೆಗಳ ಕಾಡುಕೋಣ. ಇವತ್ತು ನಮ್ಮ ಬೆಳಿಗ್ಗೆ ಎದ್ದರೆ ನಾವು ಚಿಕ್ಕಮಗಳೂರಿನಲ್ಲಿ ಒಂದು ಸ್ವಲ್ಪ ಆಚೆ 8 ಕಿಲೋಮೀಟ್ರ್ ಆಚೆ ಹೋದರೆ ಕಾಡ್ಕೊಂಡು ನೋಡ್ಕೊಂಬರ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ಪ್ರಾಣಿ ಸಂಘರ್ಷ ತುಂಬ ಆಗಿದೆ. ಇವತ್ತು ಈ ಪ್ರಾಣಿ ಸಂಘರ್ಷದಲ್ಲಿ ಅವರಿಗೆ ಅವ್ರದ್ದೇ ಆದಂಥ ಸ್ವತಂತ್ರ ಬದುಕನ್ನು ನಾವು ಕಲ್ಪಿಸಿಕೊಡದೇ ಇದ್ದರೆ, ಅಂಥ ಒಂದು ಪರಿಸರವನ್ನು ಕಾಪಾಡದಿದ್ರೆ ಮುಂದಿನ ಜೀವನ ನಮ್ಮೆಲ್ಲರದು, ಮುಂದಿನ ಪೀಳಿಗೆ ಭಾಳ ಕಷ್ಟ ಆಗ್ತದೆ. ಆ ಕೆಲಸ ಆಗಬೇಕಾಗಿದೆ. ಇವತ್ತು ಆ ಕೆಲಸ ಕನ್ನಡ ಭಾಷೆ ಬಗ್ಗೆ ಹೇಳಿದ್ವಿ. ಇವತ್ತು
ಇವತ್ತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿದ್ದಾರೆ. ನೀ ಮೆಟ್ಟುವ ನೆಲ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಏರುವ ಮರ ಸಹ್ಯಾದ್ರಿ, ಕುಡಿಯುವ ನೀರು ಕಾವೇರಿ ಅಂತ ಹೇಳಿದ್ರು. ಅದಾಗಬೇಕಲ್ಲ, ಅದಾಗದೇ ಇದ್ರೆ ಹೇಗೆ ಈ ನಾಡನ್ನು ನಾವು ಕಟ್ಟೋದಕ್ಕಾಗ್ತದೆ ಇವತ್ತು. ಹಾಗಾಗಿ ಇಂಥ ಕನ್ನಡ ಚಿತ್ರಗಳು ಮತ್ತೆ 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 ಬರಬೇಕಾದ್ರೆ ಅದಕ್ಕೆ ಅಷ್ಟೇ ರೀತಿಯ ಪ್ರೋತ್ಸಾಹವನ್ನು ಸಾರ್ವಜನಿಕವಾಗಿ ನಾವು ಕೊಟ್ಟು ಆ ಚಿತ್ರವನ್ನು ಮೇಲೆತ್ತಿ ಆ ಚಿತ್ರದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಮ್ಮ ಮನದಲ್ಲಿ ಮೂಡಿಸ್ಕೊಂಡು ಈ ಪರಿಸರವನ್ನು ಕಾಪಾಡ್ತಕ್ಕಂಥ ಈ ಚಿತ್ರರಂಗದಲ್ಲಿ ಏನು ಒಟ್ಟು ಎಕ್ಸಾಕ್ಟ್ಲಿ ದಿ ಜಿಸ್ಟ್ ಬಂದಿದೆ, ಆ ಜಿಸ್ಟನ್ನು ಸಮಾಜಕ್ಕೆ ಹಂಚಿಕೆ ಆಗೋ ರೀತಿಯಲ್ಲಿ ನಾವು ಮಾಡದೇ ಇದ್ದರೆ ಮುಂದಿನ ಪೀಳಿಗೆ ನಮ್ಮ ರಕ್ಷಿತಂಥವರಿಗೆ ಉತ್ತೇಜನವನ್ನು ಸಿಗದೇ ಇದ್ದರೆ ಅವ್ರು ಮತ್ತೆ ಚಿತ್ರವನ್ನು ತೆಗೆಯೋದು ಹೇಗೆ? ಆ ನಿರ್ಮಾಪಕರು ಹೇಳಿದರು, ನಮ್ಮ ನಿರ್ದೇಶಕರು, ಆ ನಿರ್ಮಾಪಕ ಉತ್ಸಾಹದಿಂದ ಆಚೆ ಬರಬೇಕಲ್ಲ. ಕನ್ನಡ ಚಿತ್ರವನ್ನು ನೋಡ್ತಕ್ಕಂಥ ಆ ಥಿಯೇಟ್ರಿಗೆ ಹೋಗಿ ನೋಡ್ತಕ್ಕಂಥ ಟೈಮ್ ನಮ್ಮಲ್ಲಿ ಇರುತ್ತೆ, ಯಾರಿಗಿಲ್ಲ ಉಳಿದಿಲ್ಲ ಇವತ್ತು. ಒಂದು ಕಾಲದಲ್ಲಿ ನಾವೆಲ್ಲ ಚಿತ್ರ ನೋಡಬೇಕು ಅಂತ ಹೇಳಿದ್ರೆ ನಾವು ಭಾಳ ಖುಷಿಯಿಂದ ಹೋಗ್ತಾ ಇದ್ದೇವೆ ಇವತ್ತು. ಅದನ್ನೇ ಹೇಳಿದ್ರು ಇವರು, ದಿನಕ್ಕೊಂದು ಚಿತ್ರದಂತೆ ತೆಗೆದಾಗ ಯಾವ ರೀತಿ ಅದಕ್ಕೆ ಪ್ರೋತ್ಸಾಹ ಸಿಗ್ತದೆ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಕನ್ನಡ ಭಾಷೆ ನೆಲ ಇವತ್ತು ಉಳಿಬೇಕಾಗ್ತದೆ. ಅಲ್ಲಿ ಯಕ್ಷಗಾನ ಕೂಡ ತೋರಿಸಿದ್ದೀರಿ. ಯಕ್ಷಗಾನ ಕಲಾವಿದರು ಇವತ್ತು ಎಲ್ಲಿ ಉಳಿದಿದ್ದಾರೆ? ಎಲ್ಲೋ ಒಂದು ಕಡೆ ಉಳ್ಕೊಂಡಿದ್ದಾರೆ. ಆ ಉಳಿದಿರ್ತಕ್ಕಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಆಚೆ ಬರಬೇಕಾಗ್ತದೆ. ಜಾನಪದ ಕಲೆ ಸಾಹಿತ್ಯ, ನಮ್ಮ ತತ್ವಪದಗಳ ಆಧಾರದಲ್ಲಿ ಜಾನಪದ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ನಮ್ಮ ಹಿಂದಿನವರು ಉತ್ತಮವಾದ ನಾಡನ್ನು ಕಟ್ಟಿದ್ದಾರೆ, ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಿದ್ದಾರೆ. ಇವತ್ತು ಸ್ವಾಸ್ಥ್ಯ ಸಮಾಜ ಇವತ್ತು ಉಳಿದಿಲ್ಲ. ಇವತ್ತು ಅವರು ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ತುಂಬ ಅತ್ಯಂತ ಉತ್ತಮವಾದ ಆರೋಗ್ಯಕರವಾದ ನೆಮ್ಮದಿಯ ಜೀವನವನ್ನು ಮಾಡಿದಂಥ ನಮ್ಮ ಹಿರಿಯರು, ನಮ್ಮ ಮನೆಯಲ್ಲಿ 5-6 ಜನ ಮಕ್ಕಳು ನಮ್ಮ ಇದ್ದರು. ಇವತ್ತು ಒಂದೊಂದು ಮಗು ಸಾಕೋಕ್ಕೆ ಕಷ್ಟ ಆಗ್ತಾ ಇದೆ ಇವತ್ತು ಅಂಥ ನಾಡಿನಲ್ಲಿ ಅವರು ಯಾವುದೇ ವಿದ್ಯೆಯನ್ನು ಕಲೀಲಿಲ್ಲ, ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ಟಿ ಉತ್ತಮವಾದ ಬದುಕನ್ನು ಕಟ್ಟಿಕೊಟ್ರು ನಮಗೆ. ಇಷ್ಟೊಂದು ಉತ್ತಮವಾದ ಪರಿಸರದೊಟ್ಟಿಗೆ ನಾವು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಇಂಥ ಚಿತ್ರಗಳ ನಿರ್ವಹಣೆ ಮಾಡೋ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರದ್ದು ಪಾತ್ರ ಇದೆ. ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಇವತ್ತು ಪರಿಸರ ಉಳಿದೇ ಇದ್ದರೆ ನಾವ್ಯಾರೂ ಉಳಿಯೋದಿಲ್ಲ. ಇವತ್ತು ಕೃಷಿ ಬದುಕು ನಮ್ಮಿಂದ ದೂರ ಆಗಿದೆ. ಇವತ್ತು ಕೃಷಿ ಬದುಕು ಲಾಭದಾಯಕ ಅಂತ ನಾವು ತೋರಿಸ್ತಾ ಇದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇ ಮುಂದೊಂದು ದಿನ ತಿಂತಕ್ಕಂಥ ಅನ್ನ ಮತ್ತು ನೀರಿಗೆ ನಾವೆಲ್ಲ ಕಷ್ಟಪಡಬೇಕಾದಂಥ ದಿನ ಬರ್ತದೆ. ಜೇಬು ತುಂಬ ದುಡ್ಡಿರುತ್ತೆ, ಆದರೆ ಊಟ ಇರಲ್ಲ, ನೀರಿರಲ್ಲ. ಇವತ್ತು ಆ ಕೃಷಿ ಬದುಕು ಕೂಡ ಬೇಕಾಗಿದೆ. ಕೃಷಿ ಬದುಕು ನಮ್ಮ ಪರಿಸರದಲ್ಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಪರಿಸರ ಅತ್ಯಂತ ಶ್ರೀಮಂತವಾಗಿದೆ. ಆ ಶ್ರೀಮಂತ ಪರಿಸರವನ್ನು ಇನ್ನೂ ಹೆಚ್ಚು ಶ್ರೀಮಂತ ಮಾಡ್ತಕ್ಕಂಥ ಕೆಲಸವನ್ನು ಇಂಥ ಚಿತ್ರಗಳ ಮುಖಾಂತರ ನಮ್ಮ ರಕ್ಷಿತ್ ಇರ್ಬೋದು, ನಮ್ಮ ನಿರ್ದೇಶಕರಿಗಾಗಲೇ ಮಾತಾಡಿ ನೀವೆಲ್ಲ ಭಾಳ ದಿಗ್ಗಜರಿದ್ದೀರಿ. ಇವತ್ತು ಇಲ್ಲಿ ಕಾಳಿಂಗ ಸರ್ಪದ ಸಂಪೂರ್ಣ ಉತ್ತಮವಾದ ದಿನ ನಡೆಯುವ ಅದರದ ಬದುಕನ್ನು ಅರ್ಥವರು ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಹಾಗಾಗಿ ನಾವು ಪ್ರಾಣಿ ಸಂಕುಲ ಇವತ್ತು ಆಗುಂಬೆ ಘಾಟ್ ಇರ್ಬೋದು, ಚಾರ್ಮಾಡಿ ಘಾಟ್ ಇರ್ಬೋದು, ನಮ್ಮ ಶಿರಾಡಿ ಘಾಟ್ ಇರ್ಬೋದು, ನೀವೆಲ್ಲ ನೋಡ್ತೀವಿ. ನೀವು ಅಲ್ಲಿ ಮಂಗಗಳು ಬಂದು ಅಲ್ಲಿ ಕಟ್ಟೆ ಮೇಲೆ ಕೂರ್ತವೆ. ಯಾಕೆ ಕೂರ್ತವೆ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಂಥವ್ರು, ಧರ್ಮಸ್ಥಳಕ್ಕೆ ಹೋದಂಥವ್ರು, ಅಥವಾ ಹೊರನಾಡಿಗೆ ಹೋದಂಥವ್ರು, ಶೃಂಗೇರಿ ದೇವಸ್ಥಾನಕ್ಕೆ ಹೋದವರು ಹಣ್ಣು ಕಾಯಿ ಎಂಥದ್ದನ್ನು ಕೊಡ್ತಾರೆ ಅಂತೇಳಿ ಎಂಥ ದುಃಖ ಬರ್ತದೆ ಅದನ್ನು ನೋಡಿದರೆ. ಇವತ್ತು ನಾವು ಆ ಪ್ರಾಣಿ ಸಂಕುಲವನ್ನು ಬೆಳೆಸೋದಾದರೆ ಹಾಗೆ ಹಿಂದೆ ಸಾಲು ಮರದಲ್ಲಿ ನಾವು ಹೋದರೆ ನೇರಳೆ ಮರ, ಹತ್ತಿಹಣ್ಣಿನ ಮರ, ಅರಳಿ ಮರ, ಹಣ್ಣುಗಳು ಬಿಡ್ತಕ್ಕಂಥ ಸಾಲು ಮರದಲ್ಲಿ ನಾವು ರೋಡ್ ಸೈಡ್ ಸಿಗ್ತಾ ಇದ್ದಂಥದ್ದು. ಇವತ್ತು ಅಂಥದ್ದು ಒಂದು ಮರ ನಾವು ನೋಡೋಕ್ಕಾಗಿಲ್ಲ. ಇವತ್ತು ಇಲ್ಲಿ ಹೋದರೂ ಅಕೇಶಿಯ ನೀಲಗಿರಿ ಬೆಳೆದು ಇವತ್ತು ಸಂಪೂರ್ಣ ಹಾಳಾಗೋಗಿದೆ. ಆ ಪ್ರಾಣಿಗಳಿಗೆ ಸರಿಯಾದ ರೀತಿ ಊಟ ಸಿಕ್ಕಿದರೆ ಅವ್ಯಾಕೆ ಬಂದು ಬೀದಿನಲ್ಲಿ ಕೂರ್ತಾವೆ. ಇವತ್ತು ಪಕ್ಷಿ ಸಂಕುಲ ಅಂತೂ ಸರ್ವನಾಶ ಆಗಿದೆ. ಇವತ್ತು ಆ ಪಕ್ಷಿ ಸಂಕುಲನ ನಾವು ಉಳಿಸ್ಬೇಕು. ಅದೇ ರೀತಿ ಇವತ್ತು ಕಾಳಿಂಗ ಸರ್ಪ ಯಾವ ಪ್ರಾಣಿಗಳು ಕೂಡ ನಮಗೇನು ತೊಂದರೆ ಮಾಡೋದಿಲ್ಲ. ನಾವು ಅವ್ರಿಗೆ ತೊಂದರೆ ಮಾಡಿದರೆ ಮಾತ್ರ ಅವು ನಮಗೆ ತೊಂದರೆ ಮಾಡ್ತವೆ. ಇದನ್ನು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ಈ ಚಿತ್ರ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಚಿತ್ರ ಎಲ್ಲ ಸಾರ್ವಜನಿಕ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಕೆಲಸ ಆಗಿ ಈ ರಕ್ಷಿತ್ ಮತ್ತು ಅವರೆಲ್ಲ ಸಂಘಟನೆಗಳು ಏನು ತಯಾರು ಮಾಡಿದರೆ ಈ ಚಿತ್ರೋದ್ಯಮ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್.
ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ನ್ಯಾಷನಲ್ ಬಾರ್ ಕೌನ್ಸಿಲ್ ಎಲ್ಲ ಗಣ್ಯರೇ ಹಾಗೂ ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಿತ್ರರೇ, ಎಲ್ಲ ಸ್ನೇಹಿತರೆ ಹಾಗೂ ಚಿತ್ರತಂಡದ ಎಲ್ಲ ಸದಸ್ಯರೇ ಹಾಗೂ ನಿರ್ದೇಶಕರೇ, ಮೂಲತಃ ನಾನು ಒಬ್ಬ ಬಡ ಕೃಷಿ ಕುಟುಂಬದಿಂದ ಬಂದವನು. ಪ್ರಾರಂಭದಲ್ಲಿ ನಾನು ರಂಗಭೂಮಿ ಚಟುವಟಿಕೆಯಲ್ಲಿ ಸದಾ ತೊಡಗಿಸ್ತಾ ಇದ್ದೆ. ಕೊನೆಗೆ ರಂಗಭೂಮಿ ಚಟುವಟಿಕೆ ಕೊನೆಗೆ ಅನಿಸ್ತು, ನಾನು ಎಷ್ಟೇ ರಂಗಭೂಮಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಸಹ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾದ್ರೆ ಇವತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣ ಅನ್ನೋದು ಯಾರೋ ಸ್ನೇಹಿತರು ಹೇಳ್ತಾರೆ, ನೀವು ಯಾಕೆ ರೀಲ್ಸ್ಗಳನ್ನ ಮಾಡಬಾರ್ದು ಮೊಬೈಲ್ಗಳಲ್ಲಿ ಅಂತ. ನಾನು ಸಾಮಾಜಿಕ ಸಂದೇಶವನ್ನು ಇಟ್ಟುಕೊಂಡು 1 ನಿಮಿಷ ಅಥವಾ 2 ನಿಮಿಷದ ಒಂದಷ್ಟು ಹಾಸ್ಯಭರಿತವಾಗಿ ಯಾವುದೊಂದು ರೀಲ್ಸ್ಗಳನ್ನ ಮಾಡಿ ಫೇಸ್ಬುಕ್ಕಿಗೆ, ವಾಟ್ಸಪ್ಗೆ ಇದಕ್ಕೆಲ್ಲ ಬಿಡ್ತಾ ಇದ್ದೆ. ಆನಂತರ ಸ್ವಲ್ಪ ಜನರು ನನಗೆ ಪರಿಚಯ ಆಯಿತು. ಅದನ್ನೇ ಆ ರೀಲ್ಸ್ಗಳನ್ನ ನೋಡಿ ನಿರ್ದೇಶಕರು ನನಗೆ ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಫೋನ್ ನಂಬರ್ ಇಸ್ಕೊಂಡು ಮೊಟ್ಟ ಮೊದಲು ನನಗೆ ಎಂಥ ಕಥೆ ಮಾರಾಯ ಅಂತ ಒಂದು ಸಿನಿಮಾದಲ್ಲಿ ರಕ್ಷಿತ್ ತೀರ್ಥಹಳ್ಳಿಯವರು ಒಂದು ಕುಡುಕನ ಪಾತ್ರ ಬರುತ್ತೆ, ಶರಾವತಿ ನದಿಗೆ ಸಂಬಂಧಪಟ್ಟಂತ ಒಂದು ಕಥೆ. ಆ ನಂತರದಲ್ಲಿ ತಿಮ್ಮನ ಮೊಟ್ಟೆ ಪಾತ್ರ, ಇದೇ ಮೊಟ್ಟ ಮೊದಲು ನಾಯಕ ನಟನಾಗಿ ಅಭಿನಯಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಸಿನಿಮಾ ಗೆಲ್ಲಬೇಕಾದ್ರೆ ಎಲ್ಲ ಮಾಧ್ಯಮ ಮಿತ್ರರು ಈ ಕಲಾವಿದರನ್ನ ಬೆಂಬಲಿಸ್ಬೇಕಂತ ಕೇಳ್ಕೊಳ್ತೀನಿ. ಟೋಟಲಿ ಈ ಸಿನಿಮಾದಲ್ಲಿ ನಾನು ಅನ್ಕೊಂಡಂಗೆ ಒಂದು ಸಂಪೂರ್ಣ ಮಲೆನಾಡಿನ ಸೌಂದರ್ಯವನ್ನ ಅನಾವರಣಗೊಳ್ಳುವುದರ ಜೊತೆಗೆ ಮಲೆನಾಡು ಭಾಷೆ ಮತ್ತು ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ, ದೇವರು, ಆಚರಣೆ ಇವು ಎಲ್ಲರ ಮಧ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದಕ್ಕೆ ಗುದ್ದದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಮಧ್ಯದಲ್ಲಿ ಬರುತ್ತೆ. ಇವೆರಡ ಗುದ್ದಾಟದಲ್ಲಿ ಕೊನೆಗೆ ಗೆಲ್ಲೋದು ಸಂಪ್ರದಾಯ, ಸಂಸ್ಕೃತಿ, ನಡೆ, ನುಡಿ, ದೇವರು, ಬನ, ಇಂಥವಲ್ಲ ಸಂಪ್ರದಾಯ, ಹಳ್ಳಿಯ ಸಂಪ್ರದಾಯ ಸಂಸ್ಕೃತಿಗಳೇ ಇದರಲ್ಲಿ ಗೆಲ್ಲುತ್ತೆ. ಅದರಲ್ಲಿ ಸಣ್ಣದಾದ ಒಂದು ಸಾರಾಂಶವನ್ನು ಈ ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಒಂದು ಮುಖ್ಯವಾದ ಈ ಪಾತ್ರವನ್ನು ಇಟ್ಟು ನನ್ನ ಕೈಗಿಟ್ಟು ನನ್ನನ್ನು ಹುರಿದುಂಬಿಸಿ ನನಗೆ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆ ಅಂತ ಹೇಳ್ತೀನಿ. ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ಕೊಳ್ತಾ, ಯಾಕಂದ್ರೆ ಪಕ್ಕದಲ್ಲಿ ನಮ್ಮ ಸುಚೇಂದ್ರ ಸರ್ ಇದ್ದಾರೆ, ಹಾಗಾಗಿ ನನಗೆ ಮಾತಾಡೋದಕ್ಕೆ ಸ್ವಲ್ಪ ತಡವರ್ಸ್ತಾ ಇದ್ದೇನೆ. ಹಾಗಾಗಿ ಆಕ್ಚುಲಿ ನಾನು ಮಾತಾಡೋಕೊಟ್ರೆ ಮಲೆನಾಡು ಭಾಷೆಯಲ್ಲಿ ಮಾತಾಡೋದು, ಈ ಸ್ವಲ್ಪ ಸ್ಟ್ಯಾಂಡರ್ಡ್ ಕನ್ನಡ ಮಾತಾಡೋಕೆ ಏನೋ ಸಮಸ್ಯೆ ಆಗತ್ತೆ, ಬೇಡ ಅದು ಇಲ್ಲಿ ಸಾಕು ಸಾಕು. ಒಂದ್ ದಿವಸ ಹಾಗೆ ಆಗ್ತದೆ ನಮ್ಮಲ್ಲಿ, ಇವಳಿಗೆ ಜ್ವರ ಅಲ್ಲ, ಜ್ವರ ಇಲ್ಲದಾಗ್ಲೂ ಇವಳು ಜೋರಯ್ಯ ಮನೆಯಲ್ಲಿ. ಈ ಕೊರೋನಾ ಟೈಮಲ್ಲಿ ಎಂತ ಆತಂದ್ರೆ ನಾನು ಹೇಳಿದೆ ಇವಳಿಗೆ, ಅಲ್ಲ ಕಡೆ ನೀನು ಪ್ಯಾಟಿಗೆ ಹೋದಾಗ ಅಂತನ್ನಿ ಇಂತನ್ನಿ ಅಂತ ಹೇಳ್ಬೇಡ, ದುಡ್ಡಿಗೆಲ್ಲ ಎಲ್ಲಿ ಹೋಗುದು, ಕೊರೋನಾ ಟೈಮ್ ದುಡ್ಡು ಬೇರೆ ಖರ್ಚಿಗಿಲ್ಲ, ಕೆಲಸ ಕಾರ್ಯ ಅಂತೂ ಇಲ್ಲ ಕೊರೋನಾ ದೇಶದಿಂದ. ನೀನೇನಾದ್ರು ಪ್ಯಾಟಿಗೆ ಹೋಗಿ ನೀವು ಅಂತನ್ನಿ, ಪ್ಯಾಟಿಗಿಂದ ಪರಟತಿ ಸಾಮಂತನ್ನಿ ಅಂತ ಏನಾದ್ರು ಹೇಳಿದ್ರೆ ನಾನು ಹೊಳಿಗೆ ಹಾಕ್ತೀನಿ ಅಂದೆ. ಅದಕ್ಕೆ ಇವಳು ಹೇಳ್ತಾಳೆ, ಹೊಳೆಗೆ ಹಾರೆ ಮೇಲ್ ಬರೋಷ್ಟತಿ ಮೀನ್ ತನ್ನಿ ಆತಾವ, ಎಲ್ಲಿಂದ ತೋರು. ಈ ತರದ ಒಂದು ಮಲ್ನಾಡ ಹಾಡು ಭಾಷೆಯಲ್ಲಿ ಮಾತಾಡಿದೆ. ಇನ್ನು ಸಾಕಷ್ಟಿದೆ, ಸಮಯ ಜಾಸ್ತಿ ಇರದೇ ಇರೋದ್ರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳನ್ನ ಅರ್ಪಿಸ್ತಾ ಇನ್ನ ರಘು ಅವ್ರು ಕೇಳಿದ್ರು, ಮೊಟ್ಟೆ ಪಾತ್ರ ನೀವೇನ ಮಾಡಿರೋದು? ಇಲ್ಲ, ಇದು ಬೇರೆ ಮೊಟ್ಟೆ, ಅದು ಬೇರೆ ಮೊಟ್ಟೆ. ನೀವೇ ಕೇಳಿದ್ದು ಮೊಟ್ಟೆ. ಈ ಕೋಬ್ರಾ ರೆಸ್ಕ್ಯೂ ಟೀಮ್ ಅದು ನಮ್ಮ ಹೆಡ್ ಇವರು ಸರ್ ಜೊತೆ ನಾವು ಟೀಮ್ 4-5 ಜನ, ಆಶಿಕ್ ಅವರಿದ್ರು ಜೊತೆಗೆ. ಒಂದು ವಿಶೇಷವಾದ ಸ್ಥಳ ಅಂದ್ರೆ ಮೂಲತಃ ನಾನು ಕೂಡ ತೀರ್ಥಹಳ್ಳಿಯ ಕಮ್ಮರಡಿಯವನು, ಹಾಗಾಗಿ ನನಗೆ ಅದು ತುಂಬಾ ಕನೆಕ್ಟ್ ಆಯ್ತು ಸಿನಿಮಾ. ಆ ಪಾತ್ರ ಕೂಡ ಅಷ್ಟೇ. ಒಟ್ಟಾರೆ ಚಿತ್ರತಂಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ, ಮತ್ತೆ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗಿರೋದಕ್ಕೆ. ಆ್ಯಂಡ್ ರಕ್ಷಿತ್ ಸರ್ ನನಗೆ ಈ ಕತೆಗೆ ಅಪ್ರೋಚ್ ಮಾಡಿದ್ದು, ಒಂದು ಬುಕ್ ಕೊಟ್ಟರು, ಹೀಗೆ ಒಂದು ಕತೆ ಇದೆ ತಿಮ್ಮನ ಮೊಟ್ಟೆಗಳು ಓದಿ ಅಂತ. ಸೊ ನಾನು ಓದಿದ್ಮೇಲೆ ನನಗೆ ಕತೆ ತುಂಬ ಇಷ್ಟ ಆಯಿತು. ಸೊ ನನಗೆ ನನ್ನ ಪಾತ್ರಕ್ಕಿಂತ ಇಡೀ ಕತೆ ಇದರಲ್ಲಿ ಇರಲೇಬೇಕು, ನಾನು ಈ ಮೂವಿಲಿ ಇರಲೇಬೇಕು ನಾನು ಅಂತ ಅನಿಸಿದ್ದು. ಆ್ಯಂಡ್ ತಿಮ್ಮನ ಪಾತ್ರ ಅಂತೂ ಹೇಳಂಗೆ ಇಲ್ಲ, ತುಂಬ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಆ್ಯಕ್ಟ್ ಮಾಡಿರೋವಂಥ ಸುಚೇಂದ್ರ ಪ್ರಸಾದ್ ಸರ್ ಆಗಿರಲಿ ಅಥವಾ ರಘು ರಾಮನ್ ಕೋಪ ಸರ್ ಆಗಿರಲಿ, ತಿಮ್ಮಣ್ಣ, ಕೇಶವ್,
ಸರ್ ಆಗಿರಲಿ ಅಥವಾ ಪ್ರಗತಿ ಅವರಾಗಿರಲಿ ಆ್ಯಂಡ್ ಪೃಥ್ವಿ. ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ರಕ್ಷಿತ್ ಸರ್ ಒಂದು ಇಂಟೆಲಿಜೆಂಟ್ ಡೈರೆಕ್ಟರ್ ಆ್ಯಕ್ಚುಲಿ. ಸೊ ಈ ಮೂವಿ ಕಥಾವಸ್ತುನೇ ಮಾನವ ಮತ್ತು ಪ್ರಕೃತಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟ್. ಅದೊಂದು ತುಂಬ ಮುಖ್ಯವಾಗಿರೋ, ಈಗ ತುಂಬ ಪ್ರಸ್ತುತವಾಗಿರೋ ಟಾಪಿಕ್ ಆ್ಯಕ್ಚುಲಿ. ಈಗಲಿಗಿಂತ ಇನ್ನು ಮುಂದೆ ಹೋಗ್ತಾ ತುಂಬ ಮುಖ್ಯವಾಗ್ತಾ ಹೋಗುತ್ತೆ ಅನಿಸುತ್ತೆ. ಸೊ ನಾವೇನು ಆ್ಯಕ್ಷನ್ಸ್ ಅಥವಾ ಏನು ತಗೊಳ್ದೆ ಹೋದರೆ ಅದು ಮೋಸ್ಟ್ಲಿ ಪ್ರಕೃತಿನೇ ನಮಗೆ ಹೇಳ್ಕೊಡುತ್ತೆ. ನಾವು ಅವಾಗವಾಗ ನೋಡ್ತಾ ಇರ್ತೀವಿ, ಪ್ರಕೃತಿ ನಮಗೆ ವಾಪಸ್ ಕೊಡ್ತಾ ಇರುತ್ತೆ, ನಾವೇನು ಮಾಡ್ತೀವೋ ಅದು ನಮಗೆ ವಾಪಸ್ ಕೊಡ್ತಾ ಇರುತ್ತೆ. ಸೊ ತುಂಬ ಮುಖ್ಯವಾಗಿರುವಂಥ ಟಾಪಿಕ್ ಇದು. ಆ್ಯಂಡ್ ಅದೇ ಕಥಾವಸ್ತು ಇಟ್ಕೊಂಡು ತುಂಬ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫರ್ ಆಗಿರಲಿ ಆ್ಯಂಡ್ ಮ್ಯೂಸಿಕ್ ಆಗಿರಲಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಟ್ರೇಲರಲ್ಲಿ ನೋಡ್ದಂಗೆ ತುಂಬ ಗ್ರೀನರಿ ಇದೆ. ನಮ್ಮ ಮಲೆನಾಡು ಅಂದ್ರೇ ಅಷ್ಟು ಹಚ್ಚ ಹಸಿರಿಂದ ತುಂಬಿರುತ್ತೆ. ಆ್ಯಂಡ್ ಸಿನಿಮಾ ಲೊಕೇಶನ್ಸ್ ಕೂಡ ಹಾಗೆ ಇತ್ತು, ಒಂದು ಕಾಡು ಮಧ್ಯೆ. ನಮ್ಮಲ್ಲಿ ಇಂಬ್ಳಗಳಂತ ಇರುತ್ತೆ, ಲೀಚಸ್. ಸೊ ಅದ್ರ ಮಧ್ಯೆ ಶೂಟ್ ಮಾಡಿದ್ದು. ನಾನಂತೂ ಸ್ನೇಕ್ ರಿಸರ್ಚ್ ಟೀಮಲ್ಲಿ ಕೆಲಸ ಮಾಡುವಂಥ ಒಂದು ಪಾತ್ರ ಇದು, ಹಿತಾ ಅಂತ. ಸೊ ಸ್ನೇಕ್ ಸ್ಟಿಕ್ ಕೊಟ್ಟಿದ್ರು, ನಾನು ಫುಲ್ ಅದರಲ್ಲಿ ಇಂಬ್ಳನೇ ಓಡಿಸ್ತಾ ಇದ್ದೆ ಶೂಟಿಂಗ್ ಟೈಮಲ್ಲಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರಲಿ, ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಅಂತ, ತುಂಬ ಸಪೋರ್ಟಿವ್ ಆಗಿ ಯಾರಿಗೂ ಏನೂ ಕಮ್ಮಿ ಆಗದೆ ಇದ್ದಂಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಅಣ್ಣ ಅಂತ, ವಿನಯ್ ಕಣಿವೆ ಅವರು ತುಂಬ ಬ್ಯೂಟಿಫುಲ್ ಆಗಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ನಡುವೆ ಇವತ್ತು ನಾವು ಟ್ರೇಲರ್ ಲಾಂಚ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇದೊಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅನಿಸುತ್ತೆ. ಸರ್ ಹೇಳ್ದಂಗೆ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಈಗ. ಸೊ ಅದರ ಎಲ್ಲದರ ಮಧ್ಯೆ ಇದೊಂದು ಮುಖ್ಯವಾದ ಚಿತ್ರ. ಇದು ಇನ್ನೂ ಸಾಕಷ್ಟು ಜನರಿಗೆ ತಲುಪಬೇಕು, ಒಂದು ಕಾನ್ವರ್ಸೇಷನ್ ಶುರು ಆಗಬೇಕು ಎಲ್ಲರ ನಡುವೆ. ಆ್ಯಂಡ್ ಅದರಿಂದ ಏನೋ ಒಂದು ಆ್ಯಕ್ಷನ್ ಆಗಬೇಕು ಅಂತ ಭಾವಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೂ ಇವತ್ತಿನ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಬರ್ತಕ್ಕಂಥ ಎಲ್ಲ ಪ್ರೀತಿಯ ನಮ್ಮ ಮಾಧ್ಯಮದವರೇ, ಯಾಕೆಂದರೆ ಕೊನೆಯಲ್ಲಿ ಕೊಟ್ಟಿದ್ದಾರೆ ನನಗೆ ಮಾತಾಡೋದಕ್ಕೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇವರೆಲ್ಲ ಎತ್ಬಿಡ್ತಾರೆ, ಆದರೂ ಮಾತಾಡ್ಬಿಡ್ತೀನಿ. ಅದಕ್ಕೆ ಮಾತಾಡ್ಬಿಡ್ತೀನಿ. ಈ ತಿಮ್ಮನ ಮೊಟ್ಟೆಗಳು, ಮೊದಲೇ ಹೇಳ್ಬಿಡ್ತೀನಿ, ತಿಮ್ಮನ ಮೊಟ್ಟೆಗಳ ಈ ಒಂದು ಸಿನಿಮಾಗೆ ಒಂದು ಒಳ್ಳೆಯ ಪ್ರೋತ್ಸಾಹ. ಈ ಸಿನಿಮಾ ಯಶಸ್ವಿಯಾಗಲಿ, ಆ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ಈ ಒಂದು ಟ್ರೈಲರ್ ಬಗ್ಗೆ ಒಂದು ವಿಡಿಯೋ ತೋರಿಸ್ತೀನಿ ಅಂತೇಳಿ ನಮ್ಮ ನಾಗೇಂದ್ರ ಡೈರೆಕ್ಟರ್ನ ಕರ್ಕೊಂಬಂದ. ಯಾರಾದರೂ ಬರ್ತಾರೆ ಅಂದರೆ ನನಗೆ ಭಯ ಆಗೋದು. ಏನಕ್ಕೆ ಅಂತಂದರೆ, ಸಿನಿಮಾ ಹೇಗಿರುತ್ತೋ ಏನೋ ಒಂದು ನೀವೊಂದು ಬೈಟ್ಸ್ ಕೊಡಿ ಅಂತಾರೆ. ಆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಯಾರು ನಮ್ಮನ್ನು ಸೇರಿಸಿ ಬೈಕು ಅಂತಾರೆ. ಹಾಗಾಗಿ ಈಗ ನಮ್ಮ ಶೇಷಾದ್ರಿ ಸರ್ ಹೇಳಿದ್ರು, ದಿನಕ್ಕೊಂದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಅದಕ್ಕೆ ಕಾರಣ ಏನು ಅಂತಂದರೆ, ಆ ಒಂದು ನಿರ್ದೇಶಕರಾಗಿ ಆ ಒಂದು ವೃತ್ತಿಯಲ್ಲಿ ಕೃಷಿ ಮಾಡದಲ್ಲೇ ಇರೋ ಒಂದು ಎಲ್ಲ ಇವತ್ತು ಹೆಂಗಾಗಿದೆ ಅಂತಂದರೆ, ಒಬ್ಬರು ಕ್ಯಾಮ್ರಾಮನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೋಗ್ತಾರೆ, ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿರ್ತಾನೆ, ನೆಕ್ಸ್ಟ್ ಇನ್ನೂ ಸಿನಿಮಾ ಫಿನಿಶ್ ಆಗಿರಲ್ಲ, ಆವಾಗಲೇ ಡೈರೆಕ್ಟರ್ ಅಂತ ಹೋಗ್ತಾನೆ. ಹಾಗಾಗಿ ಈ ಸಿನಿಮಾಗಳು ಫೈಲ್ಯೂರ್ ಆಗ್ತಾ ಇದೆ. ಈಗ ಪಿ ಶೇಷಾದ್ರಿ ಅವ್ರ ಸಿನಿಮಾಗಳು ಯಾವುದು ಫೈಲ್ಯೂರ್ ಅನ್ನೋದೇ ಇಲ್ಲ, ಎಲ್ಲ ರಾಷ್ಟ್ರ ಪ್ರಶಸ್ತಿನೇ ಬಂದಿರೋದು. ಹಾಗಾಗಿ ಇವತ್ತು ಬೇಕಾಗಿರೋದು ಏನಂತಂದರೆ, ಒಂದು ಒಳ್ಳೆ ಮೆಸೇಜು. ಯಾಕಂದರೆ ನಾನು ಆ ಟ್ರೈಲರ್ನ ನೋಡಿದೆ, ನಾನು ಭಾಳ ಅದ್ಭುತವಾದ ಒಂದು ಮೆಸೇಜ್ ಇತ್ತು. ನಾವೆಲ್ಲ ಇವತ್ತು ಬೆಳೆದಿರೋದು, ನಾವು ಹಾಸನ ಜಿಲ್ಲೆ ಕುಗ್ರಾಮದಲ್ಲಿ ಕುರಿ ಕಾಯ್ಕೊಂಡಿದ್ದವನು. ಅಲ್ಲಿಂದ ಇಲ್ಲಿಗೆ ಬಂದು ನಾನು ಬದುಕು ಕಟ್ಕೊಂಡೆ ಅಂದರೆ, ನಾವು ಬೆಳೆದಿರೋದು ಹೇಗೆ ಅಂದರೆ ನಮ್ಮ ಸಿನಿಮಾಗಳಿಂದ. ಒಂದು ಒಳ್ಳೊಳ್ಳೆ ರಾಜ್ಕುಮಾರ್ ಸಿನಿಮಾಗಳು ಆಗ್ಬೋದು, ಈಗ ಸುಮಾರು ಸಿನಿಮಾಗಳಿಂದ ನಾವು ಕತೆಗಳಿಂದ ಓದಿ ಇವತ್ತು ನಾವು ಅದರ ಒಂದು ಸ್ಫೂರ್ತಿಯಿಂದ ನಾವು ಬದುಕನ್ನ ಕಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಜನಕ್ಕೆ ಬೇಕಾಗಿರೋದು ಏನಂತಂದರೆ, ರೀಲ್ಸ್ಗಳಲ್ಲ, ಮೊಬೈಲ್ಗಳಲ್ಲಿ ಇವತ್ತೆಲ್ಲ ಯಾವ ರೀತಿ ಕೆಟ್ಟ ರೀಲ್ಸ್ಗಳನ್ನ ಮಾಡಿ ಒಂದು ಮೊಬೈಲ್ ನೋಡೋದಕ್ಕೇ ಅಸಹ್ಯ ಆಗೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ. ಇವತ್ತು ಅವರು ಒಂದು ಮೆಸೇಜ್, ಈ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಏನಾಗಿದೆ, ಏನು ಪ್ರಕೃತಿ ಉಳಿಸುವಂಥ ಒಂದು ಪ್ರಯತ್ನನ ಅವರು ತಂಡ ತಗೊಂಬಂದಿದೆ. ಈ ರೀತಿ ಹೆಚ್ಚು ಸಿನಿಮಾಗಳು ಬರಬೇಕು. ಈ ಸಿನಿಮಾಗಳು ಯಶಸ್ವಿ ಆಗಬೇಕು ಅಂದರೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನಾವೆಲ್ಲರೂ ಕೂಡ ಸೇರಿ ಈ ಒಂದು ಸಿನಿಮಾ ಯಶಸ್ವಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ರಕ್ಷಿತ್ ತೀರ್ಥಹಳ್ಳಿ ಅವ್ರಿಗೆ ಶುಭಾಶಯ ಕೊಡ್ತಾ, ಅವ್ರ ತಂಡಕ್ಕೆ ಶುಭಾಶಯ ಕೊಡ್ತಾ, ನನ್ನನ್ನು ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಇನ್ನು ಪ್ರಗತಿ
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.